ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ ಬನ್ನಿ. ಗಂಧದ ಗುಡಿ ಸೀರಿಯಲಲ್ಲಿ ಚಂದನ ಮನೆ ದೇವರಿಗೆ ಹೋಗಲೇಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ಆ ಹುಡುಗಿ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಅವ್ರ ಭಾವನೂ ಕೂಡ ಕೇಳ್ತಾಳೆ, ಅಂದರೆ ಮುತ್ತುನ. ಎಲ್ಲಿ ಹಣ ಇರೋದು ದೇವಸ್ಥಾನ, ನಮ್ಮ ಮನೆ ದೇವರು, ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ. ಅವನು ನಂಗೆ ಗೊತ್ತಿಲ್ಲ ಅಂತಾನೆ, ಮನೆಯವರೆಲ್ಲ ಗೊತ್ತಿಲ್ಲ ಅಂತಾರೆ. ಅವ್ರ ಮಾವನ ಕೇಳ್ತಾಳೆ, ಮಾವನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವ್ರ ದೊಡ್ಡ ಮಾವನ ಕೇಳು ಅಂತೇಳಿ ಮುತ್ತು ಹೋಗಿ ಕೇಳ್ತಾನೆ. ಫಸ್ಟ್ ದಿವಸ ಹೇಳಲ್ಲ, ಎರಡನೇ ದಿವಸ ಕರೆದು ಅವನೇ ಹೇಳ್ತಾನೆ, ಹಿಂಗೆ ಚನ್ನಪಟ್ಟಣದ ಹತ್ರ ಇಂಥ ಊರು, ಅಲ್ಲಿಗೆ ಹೋಗಬೇಕು ಅಂತ ಎಲ್ಲ ಹೇಳ್ತಾನೆ. ಹೇಳ್ಬಿಟ್ಟು ಯಾರನ್ನೂ ಕರ್ಕೊಂಡು ಹೋಗಬೇಡ, ನೀನು ಒಬ್ಬನೇ ಹೋಗ್ಬಾ ಅಂತಲೂ ಕೂಡ ಹೇಳ್ತಾನೆ. ಆಮೇಲೆ ಸರಿ ಅಂತ ಕೇಳಿಸ್ಕೊಂಡು ಬರ್ತಾನೆ. ಬಂದಾದಮೇಲೆ ಅವಳದು ಅದೇ ಚಿಂತೆ ಆಗಿರುತ್ತೆ ಚಂದನದ್ದು. ಮನೆದೇವ್ರು ಮನೆದೇವ್ರಿಗೆ ಪೂಜೆ ಮಾಡಿಸ್ಬೇಕು, ಎಲ್ಲಿರೋದು ಮನೆದೇವರು ಗೊತ್ತಿಲ್ವಲ್ಲ ಅಂತ. ಅಷ್ಟೊತ್ತಿಗೆ ಈ ಮುದ್ದು ಲವರು ಅಲ್ಲ ಸಾರಿ ಮುತ್ತು ಲವರು ಮನೆಗೆ ಬಂದಿರ್ತಾಳೆ, ಬಂದಿರ್ತಾರೆ. ಅವಳನ್ನ ಬಿಟ್ಟು ಕೊನೆಗೆ ಮನೆದೇವ್ರು ಎಲ್ಲಿ ಅಂತ ಗೊತ್ತಾಗುತ್ತೆ, ಚನ್ನಪಟ್ಟಣದ ಹತ್ರ ಅಂತೇಳಿ. ಆಮೇಲೆ ಮನೆಯವರೆಲ್ಲ ಹೊರಡೋದು ಅಂತ ಆಯಿತು. ಎಲ್ಲ ಪೂಜೆ ಸಾಮಾನು ಬಟ್ಟೆ ಬರೆ ಎಲ್ಲ ತುಂಬಿಕೊಂಡು ಹೊರಟ್ರೆ ಈ ಹುಡುಗಿ ಮುತ್ತು ಲವರ್ನ ಎಲ್ಲಿ ಬಿಟ್ಟು ಹೋಗೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ, ಅವ್ರನ್ನೂ ಜೊತೆಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ಹರಿ ಹೇಳ್ತಾನೆ, ಅದು ಹೆಂಗೆ ಅವ್ರ ಅಣ್ಣನಿಗೆ ಕೇಳದೆ ಕರ್ಕೋಕ್ಕಾಗುತ್ತೆ, ಅವ್ರ ಅಣ್ಣನ ಕೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮುತ್ತು ಹೇಳ್ತಾನೆ, ನಾನು ಆವಾಗಲೇ ಕೇಳಾಯಿತು, ಕರ್ಕೊಂಡೋಗು ಅಂತ ಹೇಳವ್ರೆ ಅಂತಾನೆ. ಆಹಾ, ಏನಣ್ಣ ಇದು, ಫಸ್ಟೇ ಎಲ್ಲನೂ ರೆಡಿ ಮಾಡ್ಕೊಬಿಟ್ಟಿದೀಯಾ ಅಂತ ನಗ್ತಾರೆ ಎಲ್ಲರೂ. ಆಮೇಲೆ ಎಲ್ಲರೂ ಒಂದು 7 ಸೀಟರ್ ಕಾರ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು ಅಂತ ರೆಡಿಯಾಗಿ ಹೊರಡ್ತಾರೆ. ಅದಕ್ಕಿಂತ ಮುಂಚೆ ಈ ಇವನು ಮಾಯಿ ಇದ್ದಾನಲ್ವ, ಮಾಯಿ ಹೊಸ್ದಾಗಿ ಲವ್ ಮಾಡ್ತಾ ಇರ್ತಾನೆ. ಇವಾಗ ಕಾಲೇಜಿಗೆ ಹೋಗುವಾಗ ಒಂದು ಹುಡುಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ತಾಳೆ. ಅವಳು ಇವನಿಗೆ ಲೈನ್ ಹೊಡಿತಿರ್ತಾಳೆ, ಇವನು ಅವಳಿಗೆ ಲೈನ್ ಹೊಡಿತಿರ್ತಾನೆ. ಹಂಗಾಗ್ಬಿಟ್ಟು ಕಣ್ಣು ಕಲೆತಾಗ ಅಂತ ಇದೆಯಲ್ಲ ಅದು ಹಾಡು, ಆ ಥರ ಆಗೋಯ್ತು ಅವ್ರದ್ದು. ಆಮೇಲೆ ಹತ್ರ ಹೋಗಿ ಮಾತಾಡಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಹುಡುಗಿ ಚಿಕ್ಕಪ್ಪ ಬಂದು ಕರ್ಕೊಂಡು ಹೋಗ್ಬಿಡ್ತಾನೆ ಆ ಹುಡುಗಿನ. ಆಮೇಲೆ ನಿನ್ನ ಹೆಸ್ರೇನು ಅಂತ ಕೇಳಿದಾಗ ನಿನ್ನ ಹೆಸ್ರಿದು ನನ್ನ ಹೆಸ್ರಿದು ಅಂತ ಹಿಂಗೆ ಮಾಡ್ಕೊಂಡಿರ್ತಾರೆ. ಒಂದು ಫೋಟೋ ತೆಕ್ಕೊಂಡಿರ್ತಾನೆ. ಆ ಫೋಟೋ ಇಟ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಆ ಫೋಟೋ ನೋಡಿಕೊಂಡು ನಗಾಡ್ತಾ ಇರ್ತಾನೆ. ಅವರಿಗೆ ಅನುಮಾನ ಬರುತ್ತೆ. ಅವನು ಬಂದು ಮೊಬೈಲ್ ಕಿತ್ಕೊಂಡು, ಏನೋ ಅದು, ಯಾರ ಲವರು ಅಂತ ಕೇಳ್ತಾನೆ. ಅವ ಏನಿಲ್ಲ ಅಣ್ಣ ಅಂತೇಳಿ ಕೊಸರಾಡಿದ್ರು ಬಿಡಲ್ಲ. ನಿನ್ನ ಏಜು ದಾಟಿ ಬಂದಿರೋ ನಾನು ಕೊಡಲಿ ನೋಡ್ತೀನಿ ಅಂತೇಳಿ ಇಸ್ಕೋತಾನೆ. ಇಸ್ಕೊಂಡು ನೋಡ್ತಾನೆ, ಆನ್ ಮಾಡಿಕೊಂಡು ತೆಗಿತಾನೆ ಫೋಟೋ ತೆಗೆದು ಯಾರೋ ಈ ಹುಡುಗಿ ಅಂತ ಕೇಳ್ತಾನೆ. ಅವಾಗ ಅವನು ಏನೂ ಸಂಕೋಚ ಪಡಲ್ಲ, ಹೇಳ್ತಾನೆ, ಅಣ್ಣ ಹಿಂಗೆ ಬಸ್ ಸ್ಟ್ಯಾಂಡಲ್ಲಿ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೆ, ಅಲ್ಲಿ ಒಂದು ಹುಡುಗಿ ಈ ಥರ ನನ್ನೇ ನೋಡ್ತಿದ್ಲು, ಯಾಕೆ ಹಿಂಗೆ ನೋಡ್ತಾಳೆ ಅಂತೇಳ್ಬಿಟ್ಟು ನಾನು ಅವಳನ್ನೇ ನೋಡ್ತಿದ್ದೆ. ಆಮೇಲೆ ಹೋಗಿ ಹತ್ರ ಕೇಳಿದೆ ಹಿಂಗೆ ಅಂತೇಳಿ. ಆವಾಗ ಸರಿ ಬಿಡು ಅಂತೇಳಿ ಇಬ್ಬರು ಮಾತಾಡಿಕೊಂಡು ಹಿಂಗೆ ತಮಾಷೆ ಮಾಡಿಕೊಂಡು, ಎಲ್ಲರದ್ದು ಆಯಿತು, ನಿಂದೊಬ್ಬಂದಿತ್ತು, ನೀನು ನೋಡ್ಕೊಂಡಿದ್ದೀಯಾ ಬಿಡು ಹೋಗಲಿ ಅಂತೇಳಿ ಎಲ್ಲರೂ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಅವನು ತಮಾಷೆ ಮಾಡ್ತಾನೆ ಮಾಯಿಗೆ. ಮಾಯಿ ಸುಮ್ಮನಿರಣ್ಣ ಅಂತಲೇ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಚಂದನ ಬರ್ತಾಳೆ. ನಿನ್ನ ಸ್ಟೋರಿ ಹೇಳಣ್ಣ, ಹೆಂಗೆ ನೀನು ಲವ್ ಮಾಡಿದೆ, ಏನು ಕತೆ, ಯಾವಾಗ ಲವ್ ಮಾಡಿದೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಮಾಯಿ. ಆ ಟೈಮಿಗೆ ಅಲ್ಲಿ ಚಂದನ ಬರ್ತಾಳೆ. ಚಂದನ ಬಂದು ನೋಡ್ತಾ ಇರ್ತಾಳೆ. ಆಮೇಲೆ ಹರಿಗೆ ಏನರಿ ಇದು ಅಂತ ಹೇಳ್ತಾಳೆ. ಇಲ್ಲಿ ಮುತ್ತು ಈ ಕಡೆ ಕೇಳ್ಕೊಂಡು ಬಂದು ಎಲ್ಲರನ್ನೂ ಹೊರಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾರೆ. ದೇವಸ್ಥಾನಕ್ಕೂ 7 ಸೀಟರ್ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಮುತ್ತು ಲವರ್ ಹಿಂದಿನ ಸೀಟು, ಆಮೇಲೆ ಮುಂದಿನ ಸೀಟಲ್ಲಿ 3 ಜನ, ಫಸ್ಟ್ ಸೀಟಲ್ಲಿ ಇಬ್ಬರು ಹಿಂಗೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಕಂಟಿ ಲವರ್ ಮಾತ್ರ ಇಲ್ಲ, ಇನ್ನೆಲ್ಲರೂ ಇರ್ತಾರೆ. ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಬ್ರೇಕ್ ಹಾಕ್ತಾನೆ ಬ್ರೇಕ್ ಹಾಕಿದಾಗ ಅದು ಸ್ಕಿಡ್ ಆಗುತ್ತೆ. ಆವಾಗ, ಏನೋ ನಿನಗೆ ಒಂದು ಡ್ರೈವಿಂಗ್ ಮಾಡೋಕ್ಕೆ ಬರಲ್ವಾ, ನೀನು ಅಂತೇಳ್ಬಿಟ್ಟು, ಬಾ ಮತ್ತೆ ನೀನೇ ಮಾತಾಡ್ತೀಯಲ್ಲ ಬಾರೋ ಮಾಡು ಅಂತ ಹೇಳ್ತಾನೆ ಅಪ್ಪಂಗೆ. ಅವನು ಕೆಳಗಿಳಿದು ಬಂದು, ನಾನು 24 ಚಕ್ರದ್ದು ಲಾರಿ ಓಡಿಸ್ತವನಿಗೆ ಇದೇನು ದೊಡ್ಡ ವಿಷಯನ, ಬಿಡೋ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾನೆ ಡ್ರೈವಿಂಗ್ ಮಾಡೋಕ್ಕೆ. ಅಪ್ಪ ಕೂತ್ಕೋತಾನೆ, ಇವರೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು. ಆಮೇಲೆ ಮನೆದೇವ್ರು ಯಾವುದೋ ಅಂತಲೇ ಗೊತ್ತಿಲ್ವಾ ನಿನಗೆ ಅಂತ ಕೇಳ್ತಾರೆ. ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ ಅವರಪ್ಪ.
ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಊರ ಹತ್ರ ಅಂದರೆ ಚನ್ನಪಟ್ಟಣ ದಾಟಿ ಆ ಹಳ್ಳಿಗೆ ಹೋಗ್ತವ, ಅಲ್ಲೊಂದು ಊರ ಹತ್ರ ಜ್ಯೂಸ್ ತಗೊಳ್ಳೋಣ ಸೆಕೆ ಅಲ್ಲ ಅಂತೇಳಿ ಅಷ್ಟೊತ್ತಿಗೆ ಮುತ್ತು ಚಕ್ಲಿ ತಗೊಬಂದು ಎಲ್ಲರಿಗೂ ಕೊಟ್ಟಿರ್ತಾನೆ. ಕಾರ್ ಒಳಗಡೆನೆ ಎಲ್ಲ ತಿಂದಿರ್ತಾರೆ. ಅಲ್ಲಿ ಇವತ್ತಿನ ಸ್ಟೋರಿ ನಡೆಯುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.